येष ब्रह्मा च विष्णुश्च शिवः स्कन्दः प्रजापतिः महेन्द्रो दनधः कालो यमः सोमो ह्यपाम्पतिः पितरो वसवः साध्या अश्विनो मरुतो मनुः वायुर्वह्नि प्रजा प्राणः ಋತುಕರ್ತ ಪ್ರಭಾಕರ. ಶಿವನ್ನ ನಾವು ನೋಡ್ಬೇಕು ಅಂದ್ರೆ ಈ ಭೌತಿಕ ಕಣ್ಣುಗಳಿಂದ ಆಗೋದಿಲ್ಲ. ಫಿಸಿಕಲ್ ಬಾಡಿಯಲ್ಲಿ ನಮ್ಮ ಫಿಸಿಕಲ್ ಕಣ್ಣಿಂದ ಶಿವನ್ನಾಗ್ಲಿ ವಿಷ್ಣುವನ್ನಾಗ್ಲಿ ನಾವು ನೋಡಕ್ಕಾಗಲ್ಲ. ಸೂರ್ಯನಾರಾಯಣನ ಒಳಗಡೆನೆ ಪ್ರಜಾಪತಿ ಇದ್ದಾರೆ. ಈಶ್ವರನು ಸೂರ್ಯನಾರಾಯಣನ ಒಳಗಡೆ ಇರೋದು. ವಿಷ್ಣುವು ಸೂರ್ಯನ ಒಳಗೆ ಇದ್ದಾರೆ. ಅಶ್ವಿನಿ ದೇವತೆಗಳು, ಸ್ಕಂದ, ಯಮ, ಋತುಗಳು ಎಲ್ಲರನ್ನೂ ಎಲ್ಲಾ ದೇವತಾ ಸ್ವರೂಪಗಳನ್ನು ತನ್ನೊಳಗೆ ಅಡಗಿಸಿಕೊಂಡು ಸೂರ್ಯನಾರಾಯಣ ಮೂರ್ತಿ ನಮಗೆ ಒಂದು ಬೆಳಕಿನ ಮುದ್ದೆಯಾಗಿ ಸ್ಪಿಯರ್ ಬ್ರಿಲಿಯಂಟ್ ಲೈಟ್ ರೂಪದಲ್ಲಿ ನಮಗೆ ಪ್ರಪಂಚಕ್ಕೆ ಕಾಣಿಸ್ತಾರೆ. ನಾವು ಯಾವುದೇ ಮನೋನೇತ್ರಗಳಿಂದ ನಾವು ನೋಡಿ ಭೌತಿಕ ಕಣ್ಣುಗಳಿಂದನೇ ನಾವು ಅವರನ್ನು ನೋಡ್ತಾ ಪ್ರತ್ಯಕ್ಷ ದೇವರನ್ನ ನಾವು ನೋಡ್ತಾನೆ ನಾವು ಯಾವುದೇ ಇಮ್ಯಾಜಿನೇಷನ್ನೇ ಮಾಡ್ಕೊಳ್ದಿರಾ ನಾವು ಹಾಗೇನೆ ಉಪಾಸನೆ ಮಾಡುವಂತಹ ಏಕೈಕ ದೇವರು ಇದ್ದಾರೆ ಅಂತಂದ್ರೆ ಅದು ಸೂರ್ಯ ಭಗವಂತ ಮಾತ್ರ. ನಮ್ಮ ಪ್ರತ್ಯಕ್ಷವಾಗಿ ನಮಗೆ ಪ್ರತಿದಿನ ಕಾಣಿಸುವಂತಹ ಭಗವಂತ ಅಂತಂದ್ರೆ ನಮಗೆ ಸೂರ್ಯನಾರಾಯಣ. ಈಗ ಯಾರಾದ್ರೂ ಆಗ್ಲಿ ಈಶ್ವರನ್ನ ಮಹಾವಿಷ್ಣುವನ್ನ ನಮ್ಮ ಫಿಸಿಕಲ್ ಐಸಿಂದ ನೋಡಕ್ಕಾಗತ್ತಾ? ಆಗೋದಿಲ್ಲ. ಅವ್ರು ಯಾರು ಗೋಚರಿಸಲ್ಲ, ಕಣ್ಣಕ್ಕೆ ಕಾಣಿಸಲ್ಲ. ಆದ್ರೆ ಅವ್ರ ಪವರ್ಸ್ ಇರತ್ತೆ. ಬಟ್ ಆದ್ರೆ ಅವರ ಉಪಾಸನೆ ಮಾಡೋದ್ರಿಂದ ಇರತ್ತೆ. ಆದ್ರೆ ಕಣ್ಣಿಗೆ ಯಾರೂ ಕಾಣಿಸಲ್ಲ. ಆದ್ರೆ ಪ್ರತಿಯೊಬ್ಬರಿಗೂನು ಒಂದೇ ಸೂರ್ಯನೇ ಕಾಣಿಸ್ತಾನೆ. ಸೂರ್ಯನಿಗೆ ಯಾವ ಭೇದನೂ ಇಲ್ಲ. ಈಗ ಸೂರ್ಯನಾರಾಯಣ ಮೂರ್ತಿಯ ಧ್ಯಾನ ಆದಿತ್ಯ ಹೃದಯವನ್ನ ಮುಖ್ಯವಾಗಿ ನಾನು ಅದರ ವಿಶೇಷತೆ ಏನಪ್ಪಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದಿತ್ಯ ಹೃದಯದ ಪಾರಾಯಣವನ್ನ ಕೇಳಿಸ್ಕೊಳ್ಳೋದ್ರಿಂದ ಏನಾಗತ್ತೆ ಅಂತಂದ್ರೆ ಯಾರಿಗೆ ಆಗೋಗ್ಲಿ ಆ ಸ್ಟ್ರೆಸ್ ಇಂದನೂ ಹೊರಗಡೆ ಬರ್ತಾರೆ. ಒಳ್ಳೆ ಕಾನ್ಶಿಯಸ್ನೆಸ್ ಬರುತ್ತೆ, ಒಳ್ಳೆ ಪ್ರಜ್ಞೆ ಮೂಡತ್ತೆ. ಹಾಗಾಗಿ ಈ ಆದಿತ್ಯ ಹೃದಯದ ಪಾರಾಯಣವನ್ನ ನಾನು ಮುಂದುವರಿಸ್ತೇನೆ.